ಬೆಂಗಳೂರು ಅನ್ನೋದು ಅದೆಷ್ಟೋ ಜನರಿಗೆ ಬದುಕು ಕೊಟ್ಟ ಊರು. ಇಲ್ಲಿ ಕನ್ನಡಿಗರಷ್ಟೇ ಅಲ್ಲದೆ ಅನ್ಯ ರಾಜ್ಯದವರು ಕೂಡ ಸ್ವಚ್ಛಂದ ಬದುಕು ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಹಿಂದಿ ವಾಲಗಳ ಹಾವಳಿ ಮಿತಿಮೀರಿ ಹೋಗಿದೆ. ಕನ್ನಡಿಗರ ಮೇಲೆಯೇ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಹೇಗಿದೆ ನೋಡಿ ಹಿಂದಿ ವಾಲಾಗಳ ದರ್ಪ ದೌಲತ್ತು. ಹೊಟ್ಟೆಪಾಡಿಗೆ ಬಂದವರು ಕನ್ನಡಿಗರನ್ನೇ ಅಟ್ಟಾಡಿಸ್ಕೊಂಡು ಹೊಡೆಯೋ ಲೆವೆಲ್ಗೆ ಬಂದಿದ್ದಾರೆ. ಕರುನಾಡಲ್ಲಿದ್ದೀರಾ, ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ನಖಶಿಕಾಂತ ಉರಿದುಕೊಳ್ತಿದ್ದಾರೆ. ಕೇಳೋದಕ್ಕೂ ಆಗದಂತಹ ಪದ ಬಳಕೆ ಮಾಡ್ತಿದ್ದಾರೆ. ಕೆಲಸ ಮಾಡೋದಿಲ್ಲಿ, ಅನ್ನ ತಿನ್ನೋದಿಲ್ಲಿ, ಕೊನೆಗೆ ಬದುಕು ಕಟ್ಟಿಕೊಂಡಿರೋದು ಇಲ್ಲೇ. ಆದ್ರೆ ಧಿಮಾಕು ತೋರಿಸೋದು ಮಾತ್ರ ನಮ್ಮ ಮೇಲೆ. ಈ ಹಿಂದಿ ವಾಲಾಗಳ ದುರಹಂಕಾರವನ್ನ ಪ್ರಶ್ನೆ ಮಾಡಿದ್ರೆ ಮೈ ಮೇಲೆ ಬೀಳ್ತಾರೆ. ಗ್ಯಾಂಗ್ ಕಟ್ಕೊಂಡು ಬಂದು ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ನೀವು ಮಾಡ್ತಿರೋದು ತಪ್ಪು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆಡಬಾರದ ಮಾತನಾಡ್ತಿದ್ದಾರೆ. ಬಡಪಾಯಿ ಮೇಲೆ ಹಿಂದಿ ಗ್ಯಾಂಗ್ ಅಟ್ಟಹಾಸ. ಫುಡ್ ಡೆಲಿವರಿಗೆ ಹೋದವನಿಗೆ ಹಿಗ್ಗಾಮುಗ್ಗ ಥಳಿತ. ಕರುನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದ್ರೆ ಈ ಹಿಂದಿ ವಾಲಾಗಳ ಅಟ್ಟಹಾಸ ನೋಡ್ತಿದ್ರೆ ನಿಜಕ್ಕೂ ಆತಂಕ ಕಾಡ್ತಿದೆ. ಈತನ ಹೆಸರು ಬಸವರಾಜ್ ಅಂತ. ಯಾದಗಿರಿ ಮೂಲದ ಈತ ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡಿಕೊಂಡು ಪಾರ್ಟ್ ಟೈಮ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ. ಹೀಗಾಗಿ ಇವತ್ತು ಬೆಳಗ್ಗೆ 4:40 ಸುಮಾರಿಗೆ ಯಲಹಂಕ 4ನೇ ಉಪನಗರದ ಆರ್ಡರ್ ಬಂದಿತ್ತು. ಆರ್ಡರ್ ಪಿಕಪ್ ಮಾಡ್ಕೊಂಡವ ಡೆಲಿವರಿ ಮಾಡೋಣ ಅಂತ ಸಂತೋಷ್ ನಗರ ಕಡೆ ಬೈಕ್ನಲ್ಲಿ ಹೋಗ್ತಿದ್ದ. ಈ ವೇಳೆ ರಸ್ತೆಯಲ್ಲಿ ಹೋಗ್ತಿದ್ದ ಹುಡುಗಿಯರು ಬಸವರಾಜ್ಗೆ ಹಿಂದಿಯಲ್ಲಿ ಬೈದಿದ್ದಾರೆ. ಇದು ಗೊತ್ತಾಗ್ತಾ ಇದ್ದಂತೆ ಬೈಕ್ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಾನೆ. ಅಷ್ಟಕ್ಕೆ ಹಂಗಾಮ ಎಬ್ಬಿಸಿದ್ದಾರೆ. ಬಸವರಾಜ್ಗೆ ಹಿಂದಿ ಬರಲ್ಲ, ಹೀಗಾಗಿ ಯಾಕೆ ಹಿಂದಿಯಲ್ಲಿ ಬೈತೀರಾ ಎಂದಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದವರು ರಸ್ತೆಯಲ್ಲೇ ಎಳೆದಾಡಿ ಹೊಡೆಯೋದಕ್ಕೆ ನೋಡಿದ್ದಾರೆ. ದಿಕ್ಕು ಕಾಣದಂತಾದ ಬಸವರಾಜ್ 112ಕ್ಕೆ ಕಾಲ್ ಮಾಡಿದ್ದಾನೆ. ಯಾವಾಗ ಪೊಲೀಸರಿಗೆ ಕಾಲ್ ಮಾಡಿದ್ದಾನೆ ಅನ್ನೋದು ಗೊತ್ತಾಯ್ತೋ ಕೂಡಲೇ ತಮ್ಮ ಹಿಂದಿ ಗ್ಯಾಂಗ್ ಅನ್ನ ಕರೆಸ್ಕೊಂಡಿದ್ರು. ಪೊಲೀಸರಿಗಿಂತಲೂ ಮುಂಚೆ ಬಂದ ಸುಮಾರು 4-5 ಹುಡುಗರು ಹಾಗೂ ಹುಡುಗಿಯರು ಬಸವರಾಜ್ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಬಿಡಿಸಲು ಬಂದಿದ್ದ ಅಶೋಕ್ ಅನ್ನೋ ಯುವಕನನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಗಾಡಿ ನಿಲ್ಸ್ಬಿಟ್ಟು ಏನಾದ್ರು ಅಂತ ಹೇಳಿದೆ. ಅದಕ್ಕೆ ಅವ್ರು ಹಿಂದಿ ಏನಾದ್ರು ಮಾತಾಡ್ತಾ ಇದ್ರು. ನಮ್ಗೆ ಗೊತ್ತಾಗಲ್ಲ, ಹಿಂದಿ ಬರಲ್ಲ ನಮಗೆ, ನಾ ಕನ್ನಡದಲ್ಲಿ ಮಾತಾಡೋರಿಗೆ ಮಾತು ಬೈತಾ ಇದ್ರು ಅಂತ ಕೇಳಿದೆ. ಅಲ್ಲಿ ನಮ್ಗೆ ಎಳೆದಾಡಿದ್ಮೇಲೆ ಮತ್ತೆ ಅವ್ರು ಹೋದ್ರು. ಎಳೆದಾಡಿ ನನ್ನ ಟೋಪಿ ಎಲ್ಲ ಹಾಕೊಂಡು ಕೆಳಗೆ ಎಳೆದಾಡಿ ಯಾಕೆ ಏನಾಯ್ತು ಅಂತ ಕೇಳಿಸಿದ. ಅವಾಗ ನನ್ಗೆ ಹೆಂಗ್ ಬೇಕು ಹಂಗೆ ಬೈದು ಹೊಡೆದು ಹಾಸ್ಟೆಲ್ ಹೋಗ್ದು ಯಾರ ಅಂತಾನೆ ಗೊತ್ತಿಲ್ಲ. ಕಡೆ ಹೋಗ್ದು ಹೆವಿ ಹೊಡೆದು ಮೂಳೆಲ್ಲ ರಕ್ತ ಸೈಡಿ ಕರ್ಕೊಂಡೆಲ್ಲ ಹೊಡೆದು ತುಂಬಾ ಹೊಡೆದವ್ರೆ. ಹಲ್ಲೆಗೊಳಗಾಗಿದ್ದ ಬಸವರಾಜ್ ಕರವೇ ಕಾರ್ಯಕರ್ತರ ಸಹಾಯ ಪಡೆದು ಯಲಹಂಕ ನ್ಯೂ ಟೌನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಕರವೇ ಸದಸ್ಯರು ಕೂಡಲೇ ಹಿಂದಿ ವಾಲಾಗಳನ್ನ ಬಂಧನ ಮಾಡಬೇಕು, ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಕಿಡಿಕಾರಿದೆ. ಬೆಂಗಳೂರು ನಗರ ಕನ್ನಡಿಗರಿಗಾಗಿ ಕೆಂಪೇಗೌಡರು ಕಟ್ಟಿರುವಂತದ್ದು. ಬೆಂಗಳೂರು ನಗರದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಮಾನ್ಯ ಗೃಹ ಮಂತ್ರಿಗಳೇ, ಎಚ್ಚೆತ್ಕೊಳ್ಳಿ. ಪರಭಾಷಿಕರ ಮೇಲೆ ನಿರಂತರ ಪರಭಾಷಿಕರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಖಂಡಿಸಿ ಎಚ್ಚೆತ್ಕೊಳ್ಳಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಈ ಕೂಡಲೇ ಇಂತ ಯಾರು ದುಷ್ಟರಿದ್ದಾರೆ ಅವ್ರನ್ನ ಒಳಗಡೆ ಹಾಕುವಂತ ಕೆಲಸ ಮಾಡಿ. ಇನ್ನು ಹಿಂದಿ ವಾಲಾಗಳ ಕೈಯಲ್ಲಿ ಹಲ್ಲೆಗೊಳಗಾದ ಬಸವರಾಜ್ ಯಾದಗಿರಿ ಮೂಲದವ. ಹೀಗಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಕೂಡ ಈ ಪ್ರಕರಣದ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಘಟನೆ ಖಂಡಿಸಿರೋ ಶಾಸಕರು ನಗರ ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ಆರೋಪಿಗಳ ಬಂಧನಕ್ಕೂ ಒತ್ತಾಯಿಸಿದ್ದಾರೆ. ಈ ರೀತಿ ಹೊರ ರಾಜ್ಯದವರು ಬಂದು ನಮ್ಮ ತಾಯ್ನಾಡಿನಲ್ಲೇ ನಮ್ಮನ್ನ ಏನಪ್ಪಂದ್ರೆ ಅಲೆ ಮಾಡತಕ್ಕಂಥದ್ದು ಇದು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಆ ಹುಡುಗ ಎಲ್ಲ ರೀತಿಲಿ ಸಂಪೂರ್ಣವಾಗಿ ನಾವು ಅವರ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದು ಮತ್ತು ಇಡೀ ಕನ್ನಡದ ಎಲ್ಲ ಸಂಘಟನೆಗಳು ಸಹ ಅವ್ರ ಜೊತೆ ನಿಂತಿದ್ದಾರೆ. ನಿಲ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಯಾರು ಅಲೆ ಮಾಡಿದ್ದಾರೆ ಅವ್ರ ಮೇಲೆ ಏನಪ್ಪಂದ್ರೆ FIR ಅನ್ನು ಹಾಕಿಸಿ ಮತ್ತು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಹಿಂದಿ ಲೇಡಿ ಬಾಯ್ ಬಿಟ್ರೆ ಮಾನಗೇಡಿ. ಈ
ಮೇಕೆಯ ಹಾರಾಟ ಚೀರಾಟ ಕೇಳ್ತಿದ್ರೆ ಕರ್ಣ ಕುಟಿಲಗಳೇ ಬಿಲಬಿಲ ಒದ್ದಾಡಿ ಹೋಗ್ತವೆ. ಅದೇನ್ ಬಾಯಿ ಬಿಟ್ರೆ ಬರೀ ಸಂಸ್ಕೃತ ಪದಗಳೇ ಬರ್ತಿವೆ. ಹೆಣ್ಣು ಅನ್ನೋದನ್ನೇ ಮರ್ತವಳು ಕೆಟ್ಟ ಕೊಳಕು ಪದಗಳಲ್ಲಿ ಅಬ್ಬರಿಸ್ತಿದ್ದಾಳೆ. ಗೋವಿಂದರಾಜನಗರ ಠಾಣೆ ವ್ಯಾಪ್ತಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಕಂಪನಿ ನಡೆಸ್ತಾ ಇದ್ದು ಹೂಡಿಕೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಈ ಸಂಬಂಧ ಪ್ರಶ್ನೆ ಮಾಡಲು ಹೋದವರ ಮೇಲೆಯೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಲಂಗು ಲಗಾಮಿಲ್ಲದೆ ಹಾರಾಡಿದ್ದಾರೆ. ಯಾವಾಗ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೋ ಹಿಂದಿ ಲೇಡಿಯ ಅಬ್ಬರ ತಣ್ಣಗಾಗಿದೆ. ಎಸಿ ರೂಮ್ನಲ್ಲಿ ಕೂತ್ಕೊಂಡು ಅಬ್ಬರಿಸುತ್ತಿದ್ದವಳು ಪೊಲೀಸ್ ಠಾಣೆ ಮುಂದೆ ಕನ್ನಡಿಗರ ಕ್ಷಮೆ ಕೇಳಿದ್ದಾಳೆ. ಕರ್ನಾಟಕ ಸಮೀಕ್ Kedutten. Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಹಿಂದಿ ವಾಲಾಗಳ ಹಾವಳಿ ಜಾಸ್ತಿ ಆಗ್ತಿದೆ. ಇಂಥವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸೋ ಕೆಲಸ ಮಾಡಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.